ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸೀನಿಯರ್ ಸಿಟಿಜನ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ, ಸೇವಾ ಸಿಂಧುಗೆ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಮತ್ತು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಮಿನಿ ವಿಡಿಯೋನೇ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ, ಪಾಸ್ವರ್ಡ್ ಗೊತ್ತಿದೆ, ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಗೆಟ್ OTP ಅಂತ ಕೊಟ್ಟರೆ OTP ಹೋಗಿದೆ, ಆ OTPನ ನೀವೇ ಎಲ್ಲ ಹಾಕೊಂಡ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಮೆನು ಕೆಳಗಡೆ ಹೋದ್ರೆ ಇಲ್ಲಿ ಥರ್ಡ್ ಆಪ್ಷನ್ ನೋಡ್ತಾ ಇರ್ಬೋದು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದು ಪಕ್ಕದಲ್ಲಿ ರೈಟ್ ಸೈಡಲ್ಲಿ ನಿಮಗೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಓಪನ್ ಆಗಿದೆ. ಇಲ್ಲಿ ಟ್ರ್ಯಾಕ್ ಮಾಡ್ಕೊಳೋದು 3 months ಬಿಫೋರ್ ಒಳಗಡೆ ಆಗಿದಂಥದ್ದು. 3 months ಒಳಗಡೆ ಇವತ್ತು ಡೇಟ್ಗಿಂತ 3 ತಿಂಗಳು ಮುಂಚೆ ಅಂತದ್ದು, ಮುಂದೆದಲ್ಲ ಹಿಂದೆ 3 ತಿಂಗಳದು ಪ್ರತಿಯೊಂದು ಕೂಡ ನೀವು ನೋಡ್ಬೋದು ಎಷ್ಟೆಲ್ಲ ಏನೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಈ ನೀವು ಲಾಗಿನ್ ಆಗಿರೋಂಥ ಮೊಬೈಲ್ ನಂಬರಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ನೀವು ಯಾವುದೇ ಅಂತ ರೆಫರೆನ್ಸ್ ನಂಬರ್ ಅಪ್ಲಿಕೇಶನ್ ನಂಬರ್ ಏನೋ ರೆಫರೆನ್ಸ್ ನಂಬರ್ ಹಾಕಿದೆ ಅಂದರೆ ನೀವು ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. ಅದ್ರ ಮುಂಚೆ ಹಾಕಿದ್ರೆ ನೀವು ರೆಫರೆನ್ಸ್ ನಂಬರ್ ಅಲ್ಲ ಅಪ್ಲಿಕೇಶನ್ ಏನು ಅಕ್ನಾಲೇಜ್ಮೆಂಟ್ ನಂಬರ್ನ ಹಾಕ್ಬಿಟ್ಟು ತಗೋಬೋದಾಗಿರುತ್ತೆ. ಗೆಟ್ ಡೇಟಾ ಅಂತ ಹಾಕಿದ ತಕ್ಷಣ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಕೆಳಗಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವಾಗ ಅಪ್ಲೈ ಮಾಡಿದ್ದು, ಏನು ಅಪ್ಲೈ ಮಾಡಿದ್ದು, ಯಾವ ಸರ್ವಿಸ್ ಅಪ್ಲೈ ಮಾಡಿದ್ದು ಪ್ರತಿಯೊಂದು ಕೂಡ ತೋರಿಸುತ್ತೆ, ಡೇಟ್ ಎಲ್ಲ ತೋರಿಸುತ್ತೆ. ಡಿಲಿವರ್ಡ್ ಅಂತ ತೋರಿಸ್ತಾ ಇದೆ. ಡಿಲಿವರ್ಡ್ ಅಂತಂದ್ರೆ ಆಲ್ರೆಡಿ ಆಗಿದೆ, ನಿಮ್ಮದು ಕಾರ್ಡ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ, ನಿಮ್ಮದು ಕಾರ್ಡ್ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಈಗ ಅದ್ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದ್ಮೇಲೆ ನೋಡ್ತಾ ಇದ್ದಲ್ಲ ಇಲ್ಲಿ ಕೆಳಗಡೆ ಬಂದರೆ ಅಕ್ನಾಲೇಜ್ಮೆಂಟ್ ಅಂತ ಇದೆ ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತ ಇದೆ. ಅಕ್ನಾಲೇಜ್ಮೆಂಟ್ ಆಲ್ರೆಡಿ ನಾವು ಅಕ್ನಾಲೇಜ್ಮೆಂಟ್ ತೊಗೊಂಡಿದ್ದೀವಿ. ಇವಾಗ ಸೀನಿಯರ್ ಸಿಟಿಜನ್ ಕಾರ್ಡ್ ಬೇಕಾಗಿದೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಕಾರ್ಡು ಡೌನ್ಲೋಡ್ ಆಗುತ್ತೆ. ಕಾರ್ಡ್ ಡೌನ್ಲೋಡ್ ಆಗಿದ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದಲ್ಲ ಈ ಥರ ಪೇಜು ಓಪನ್ ಆಗುತ್ತೆ. ನಿಮ್ಮ ಕಾರ್ಡ್ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ, ಅಪ್ರೂವಲ್ ಕೂಡ ಆಗಿದೆ. ಜಸ್ಟ್ ಒಂದು 3-4 ಡೇಸ್ಗೆ ಆಗುತ್ತೆ, ಇಲ್ಲ 10 ಡೇಸ್ಗೆ ಒಳಗಡೆ ಎಲ್ಲ ಆಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ದಿನ ಬೇಕಾಗಿದೆಲ್ಲ. ಡಾಕ್ಯುಮೆಂಟ್ ಹಾಕಬೇಕಾದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟ್ನ ಹಾಕಬೇಕಾಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ, ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ನಾನು ಅಪ್ಲೈ ಮಾಡಿದ್ದು. ನೋಡ್ತಾ ಇರ್ಬೋದು ಇದು ಏನಕ್ಕೆಲ್ಲ ರಿಯಾಯಿತಿ ಸಿಗುತ್ತೆ ಅಂತ ಕೆಳಗಡೆ ಬಂದು ನೋಡ್ಬೋದು. ಅದೇ ಕಾರ್ಡಲ್ಲಿ ತೋರಿಸುತ್ತೆ ನಿಮಗೆ. BMTC ಮತ್ತು KSRTC ಬಸ್ಗೆ ಸ್ವಲ್ಪ ಕನ್ಸೆಷನ್ ಕೊಡುತ್ತೆ, ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಕೊಡುತ್ತೆ, ಮತ್ತು ಹಿರಿಯ ನಾಗರಿಕ ಪೋಷಣ ಬಾಧ್ಯತೆ ಅದಕ್ಕೂ ಕೊಡುತ್ತೆ. ನೋಡ್ತಾ ಇರಲ್ಲ. ಮತ್ತು ರೈಲ್ವೆ ಟಿಕೆಟ್, ವಿಮಾನ ಟಿಕೆಟ್ ಮಾಡಬೇಕಾದ್ರೂ ಕೂಡ ರಿಯಾಯಿತಿ ಸಿಗುತ್ತೆ ನಿಮಗೆ. ಇದೆಲ್ಲ ಯೂಸ್ ಆಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ಸೀನಿಯರ್ ಸಿಟಿಜನ್ ಕಾರ್ಡ್ನ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂದ್ಬಿಟ್ಟು 3 ಕೂಡ ಮಿನಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ.